ಮಲೆಮಹದೇಶ್ವರ ಬೆಟ್ಟದಲ್ಲಿ ಸತ್ತ ಹಸುವಿಗೆ ವಿಷ ಇಟ್ಟುಬಿಟ್ಟು 5 ಹುಲಿಗಳ ಕೊಂದಿದ್ರಲ್ಲ, ಅದರಲ್ಲಿ ಈಗ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಮಾಲೀಕ ಕಳಬೆ ದೊಡ್ಡಿ ಕೋನಪ್ಪ ಅಂತೆ, ಕೊಪ್ಪದ ಗ್ರಾಮದ ಮಾದಾ ಅಲಿಯಾಸ್ ಮಾದುರಾಜ್ ಅಂತೆ. ನಾಗರಾಜ್ ಸೇರಿ ಹಸುವಿನ ಮೃತದೇಹ ಮೇಲೆ ಕ್ರಿಮಿನಾಶಕ ಇವರೆಲ್ಲ ಸಿಂಪಡಿಸಿದ್ರು. ಇವರನ್ನೆಲ್ಲ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಈ ಫಾರೆಸ್ಟ್ ವಾಚರ್ಸ್ಗಳೆಲ್ಲ ವೇತನ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಹೋರಾಟ ಮಾಡ್ತಿದ್ರಲ್ಲ, ಅದಕ್ಕೆ ಏನು ಹೇಳಿದ್ದಾರೆ ಅಂತಂದರೆ, ಏನು ಯಾವುದೇ ಸಮಸ್ಯೆ ಇಲ್ಲ, ಒಂದಿಷ್ಟೇನೋ ಪ್ರೆಷರ್ ಬಿಲ್ಡ್ ಮಾಡೋಕ್ಕೆಲ್ಲ ಈ ರೀತಿ ಮಾಡ್ತಿದ್ದಾರೆ ಅಂತ. ಮಣ್ಣು ನಿಮ್ಮನ್ನೆಲ್ಲ ಆಫೀಸರ್ಸ್ಗಳ ವಿಚಾರದಲ್ಲಿ ಏನು ಹೇಳಬೇಕು ಗೊತ್ತಿಲ್ಲ. ನಿಮಗೆ ಕಾಡು ಕಾಯಿರಿ ಅಂತಂದರೆ ನಿಮ್ಮನ್ನು ನೀವು ಕಾಯ್ಕೊಂಡು ಕೂತಿದ್ದೀರೇನೋ. ಇನ್ನು ಕೇಂದ್ರ ಅರಣ್ಯ ಇಲಾಖೆಗೆ ವಕೀಲ ಗಿರೀಶ್ ಭಾರದ್ವಾಜ್ ಅವರು ಪತ್ರ ಬರ್ಕೊಂಡಿದ್ದಾರೆ. ಹುಲಿ ಮೀಸಲು ಸ್ಥಾನ ನೀಡಬೇಕು ಅಭಯಾರಣ್ಯಕ್ಕೆ ಅಂತ 15 ವರ್ಷದಿಂದ ಈ ಪ್ರಸ್ತಾಪ ಇದೆಯಂತೆ. ನೋಡಿಯಪ್ಪ, ಕೇಂದ್ರದವರು ಗಸ್ಟ್ ನಡೆಸ್ತಾ ಇದ್ದಾರೆ ಅವರು. ಮತ್ತು ಯಾವ 3 ತಿಂಗಳದ್ದು ಏನೂ ಆಗಿಲ್ಲ ಅವರಿಗೆ. ಅವರಿಗೆಲ್ಲ ಪ್ರೊಟೆಸ್ಟು ಅವ್ರಿಗೆ ಅದು ಯಾಕೆ ಮಾಡಿದರು ಅಂದರೆ ಮೇನ್ಲಿ ಅದು ಕಾಂಟ್ರಾಕ್ಟರ್ ರಿಲೇಟೆಡ್. ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ. ನಾವು ಕಾಂಟ್ರಾಕ್ಟರ್ಗೆ ಡಿಮ್ಯಾಂಡ್ ಮಾಡಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಜನ ಕಾಲ್ತುಳಿತಕ್ಕೆ ಬಲಿಯಾಗಿದ್ರು. ರಾಜ್ಯ ಸರ್ಕಾರ ಅಧಿಕಾರಿಗಳನ್ನು ಅಮಾನತು ಮಾಡಿತ್ತು. ಈಗ 3 ಐಪಿಎಸ್ ಅಧಿಕಾರಿಗಳ ಆದೇಶವನ್ನ ಕೇಂದ್ರ ಸರ್ಕಾರ ಅಂಗೀಕಾರ ಮಾಡಿದೆ. ಇನ್ನು ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ತೀವ್ರವಾಗಿದೆ. 3 ಐಪಿಎಸ್ ಅಧಿಕಾರಿಗಳನ್ನು ಇಂದು ವಿಚಾರಣೆಗೆ ಹಾಜರುಪಡಿಸಿದರು. ಸಿಬಿ ಗೆದ್ದು ಬಂದಂಥ ಸಂದರ್ಭದಲ್ಲಿ ಆದಂಥ ಲೋಪದೋಷಗಳನ್ನು ಗಮನದಲ್ಲಿಟ್ಕೊಂಡು 5 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಸರ್ಕಾರ ಸಸ್ಪೆಂಡ್ ಮಾಡಿತ್ತು. ಸಸ್ಪೆನ್ಷನ್ ಅನ್ನ ಕೇಂದ್ರ ಸರ್ಕಾರ ಈಗ ಅನುಮತಿಯನ್ನ ಕೊಟ್ಟಿದ್ದಾರೆ. ಕಮಿಷನ್ ಅನ್ನು ಕೂಡ ಆದೇಶ ಮಾಡಿದ್ದಾರೆ. ಸಿಒಡಿ ತನಿಖೆ ಕೂಡ ಮಾಡಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರದಿಂದ ಅಮಾನತುಗೊಳಿಸಿ ಕೇಂದ್ರಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ಆ ರೆಕಮೆಂಡೇಶನ್ ನ್ಯಾಚುರಲಿ ಕೇಂದ್ರ ಸರ್ಕಾರ ಅಕ್ಸೆಪ್ಟ್ ಮಾಡಿರ್ತಾರೆ. ಆದರೆ ಒಂದು ರಾಜ್ಯ ಸರ್ಕಾರ ಮ್ಯಾಚ್ ಗೆದ್ದಂತ ಹಿನ್ನೆಲೆಯಲ್ಲಿ ನಡ್ಕೊಂಡಂತ ರೀತಿಗಳು ಅಧಿಕಾರಿಗಳನ್ನ ಇವತ್ತು ಇನ್ನು ಪವರ್ ಶೇರಿಂಗ್ ಅಲ್ವಾ. ಈಗ ಸಚಿವ ಕೆ ಎನ್ ರಾಜಣ್ಣ ಅವರು ಏನಂತ ಹೇಳಿದ್ದಾರೆ ಅಂದ್ರೆ, ಕ್ರಾಂತಿ ಅಂದ್ರೆ ಹಸಿರು ಕ್ರಾಂತಿಯೂ ಆಗಬಹುದಲ್ವಾ, ಬರೀ ಕಾಂಗ್ರೆಸ್ನಲ್ಲಿ ಮಾತ್ರ ಕ್ರಾಂತಿ ಅಂತ ಯಾಕೆ ಭಾವಿಸ್ತೀರಾ? ಬಿಜೆಪಿಯಲ್ಲೂ ಆಗ್ಬಹುದು, ಕೇಂದ್ರದಲ್ಲೂ ಆಗ್ಬಹುದು ಅಂತೆಲ್ಲ ತೇಪೆ ಹಚ್ಚಿದ್ದಾರೆ. ಇದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಯಾವುದೇ ಕ್ರಾಂತಿ ಇವತ್ತಿನವರೆಗೂ ಆಗಿಲ್ಲ ರೀ ಅಂತಿದ್ದಾರೆ. ಇನ್ನು ಪವರ್ ಶೇರಿಂಗ್ ಬಗ್ಗೆ ಪರಮೇಶ್ವರ್ ಜೊತೆಗೆ ಏನೂ ಮಾತನಾಡಿಲ್ಲ ಅಂತ ಅವರದ್ದು. ಈ ಕಡೆಗೆ MLC ಯತೀಂದ್ರ ಅವರು ಕೆಲವು ಗುಂಪುಗಳು ಊಹಾಪೋಹ ಹಬ್ಬಿಸ್ತಾ ಇದ್ದಾರೆ ಅಷ್ಟೇ ಅಂತ. ಇನ್ನೊಂದು ಕಡೆಗೆ CM ದಸರಾ ಉದ್ಘಾಟನೆ ಮಾಡಲ್ಲ ಅಂತ ಈ ಕಡೆಗೆ ಭವಿಷ್ಯ ನೋಡಿದ್ದಾರೆ ಆರ್ ಅಶೋಕ್ ಅವರು. ಯಾಕೆ ಹನಿ ಟ್ರ್ಯಾಪ್ ಕ್ರಾಂತಿನೂ ಆಗ್ಬೋದಲ್ವಾ? ಹನಿ ಟ್ರ್ಯಾಪ್ ಕ್ರಾಂತಿ ಆಗಲಿ, ಬರೀ ಅದೇ ಯಾಕೆ ಕ್ರಾಂತಿ? ಹನಿ ಟ್ರ್ಯಾಪ್ ಕ್ರಾಂತಿ ಇಂಪಾರ್ಟೆಂಟ್. ರಾಜಣ್ಣ ಸರ್, ಹನಿ ಟ್ರ್ಯಾಪ್ ನೀವು ನಿಮ್ಮ ಮಗನ ವಿಚಾರದಲ್ಲಿ ಆಗಿತ್ತಲ್ಲ, ಯಾಕೆ ಮುಚ್ಚಾಕ್ಬಿಟ್ರಿ? ಹನಿ ಟ್ರ್ಯಾಪ್ ಕ್ರಾಂತಿ ಮಾಡಿ, ಭಾಳ ಇಂಪಾರ್ಟೆಂಟ್. ಇನ್ನು ಬಿಜೆಪಿ ದಿನಕ್ಕೊಂದು ವಿದ್ಯಮಾನದ ಎಪಿಸೋಡ್ ಮುಂದುವರೆದಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆಸಲಾಗಿತ್ತು. ಆದರೆ ಸಂಧಾನ ಸಭೆ ಏನೂ ಅಲ್ಲ ಅಂತ ಇವತ್ತು ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಇದನ್ನು ನಿರಾಕರಿಸಿದ್ದಾರೆ. ಯಾವುದೇ ಸಂಧಾನ ಸಭೆ ನಡೆದಿಲ್ಲ, ಗೊಂದಲ ಸಮಸ್ಯೆ ಬಗೆಹರಿಸಿಕೊಳ್ಳಲು ಮಾತುಕತೆ ನಡೆದಿದೆ ಅಂತ ಹೇಳಿದ್ದಾರೆ. ಇನ್ನು ಮುಂಗಾರು ಅಧಿವೇಶನಕ್ಕೂ ಮುನ್ನವೇ ಹೊಸ ಅಧ್ಯಕ್ಷರ ನೇಮಕ ಆಗುವ ಸಾಧ್ಯತೆ ಕೂಡ ಇದೆ. ಈ ನಡುವೆ ಅಶೋಕ್ ಮಾತನಾಡಿ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲಿ, ವಿಪಕ್ಷ ನಾಯಕರ ಬದಲಾವಣೆ ಆಗಲಿ, ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲ, ಅಂತಹ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಈ ಸಂವಿಧಾನ ಪೀಠಿಕೆಯಿಂದ ಜಾತ್ಯತೀತ ಮತ್ತು ಸಮಾಜವಾದ ಪದಗಳನ್ನು ತೆಗಿಬೇಕು ಅಂತ ಹೇಳಿ RSS ದತ್ತಾತ್ರೇಯ ಹೊಸಬಾಳೆ ಅವರು ಹೇಳಿಕೆಯನ್ನು ಕೊಟ್ಟರು. ಅದು ಸಾಕಷ್ಟು ವಿವಾದಕ್ಕೆ ಕಾರಣ ಆಯಿತು. ಯಾಕೆ ಆಗಬೇಕು ಅಂತ ನನ್ನ ವಿವಾದ, ಅದು ಆಗ್ಕೂಡುದು ಅದು ವಿವಾದ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಪ್ರತಿಕ್ರಿಯಿಸಿ, ಭಾರತದ ಸಂವಿಧಾನದ ಪೀಠಿಕೆ ರಾಷ್ಟ್ರದ ಆತ್ಮವಾಗಿದ್ದು, ಇದನ್ನು ಬದಲಾಯಿಸುವುದು ಅಥವಾ ತಿದ್ದುಪಡಿ ಮಾಡುವುದು ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ತಂದಂತೆ. ನೋ, ಅದು ಮೂಲ ಆಶಯ ಅಲ್ಲ. ಐ ಆಮ್ ಸಾರಿ ಉಪರಾಷ್ಟ್ರಪತಿಗಳೇ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಅದು ಮೂಲ ಆಶಯ ಅಲ್ಲ. ಪೀಠಿಕೆಯು ಸಂವಿಧಾನದ ಬೀಜವಾಗಿದ್ದು ಇದನ್ನು ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಂತಿದ್ದಾರೆ. ಹಲವು ರೀತಿಯಲ್ಲಿ ಮಾತನಾಡಿದ್ದಾರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಇದು ಮೂಲ ಅಲ್ವೇ ಅಲ್ಲ. ಯಾಕೆ ಅಂತಂದರೆ ಇದು ಒತ್ತಾಯಪೂರ್ವಕವಾಗಿ ಸೇರಿಸಿದಂಗಿದೆ. ಕಾಂಗ್ರೆಸ್ನವರೆಲ್ಲ ಹಲವು ಬಾರಿ ಹೇಳ್ತಿರಲ್ಲಪ್ಪ, ಸದನದಲ್ಲಿ ಚರ್ಚೆಯನ್ನು ಮಾಡಲಾರದೇನೆ ಹೆಂಗ್ರಿ ತೀರ್ಮಾನವನ್ನು ತೆಗೆದುಕೊಳ್ತೀರಾ ಅಂತ ಹೇಳಿ. ಇದನ್ನ ಅವತ್ತು ಸದನದಲ್ಲಿ ಎಲ್ಲಿ ಚರ್ಚೆ ಮಾಡಿತ್ತು? ಪಾರ್ಲಿಮೆಂಟ್ನಲ್ಲಿ ಎಲ್ಲಾಗಿತ್ತು ಅವತ್ತು? ತುರ್ತು ಪರಿಸ್ಥಿತಿಯನ್ನು ಹೇರಿ ಅದಾದ ನಂತರ ಜಾತ್ಯತೀತ ಅನ್ನುವಂಥದ್ದನ್ನು ಸೇರಿಸಿದ್ರಲ್ವಾ? ಮೂಲ ಆಶಯ ಎಲ್ಲಿದೆ ಇದರಲ್ಲಿ? ಅಂಬೇಡ್ಕರ್ ಅವರು ಸೇರಿಸಿದ್ರ? ಅಂಬೇಡ್ಕರ್ ಅವ್ರಿಗೆ ಜಾತ್ಯತೀತ ಅನ್ನೋ ಪದನೇ ಗೊತ್ತಿರಲಿಲ್ವೇನೋ ಅಲ್ವಾ? ಮಾತೆತ್ತಿದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತೀರಾ, ಮಾತೆತ್ತಿದ್ರೆ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ವಿಚಾರದಲ್ಲಿ ಅಂತ ಹಿಡ್ಕೊಂಡು ಓಡಾಡ್ತೀರಾ. ಮೂಲವನ್ನು ತಿದ್ದಿ ಹಾಕಿರುವಂಥದ್ದು ಜಾತ್ಯತೀತ ಅಂತ ಸೇರಿಸಿರೋದು. ಯಾಕೆ ಸೇರಿಸಬೇಕಾಗಿತ್ತು ಅವತ್ತು? ಚರ್ಚೆ ಆಗಬೇಕು, ಈ ವಿಚಾರ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು. ಮಾತೆತ್ತಿದ್ರೆ ಅಂಬೇಡ್ಕರ್ ಅವರು ಸಂವಿಧಾನದ ಬಗ್ಗೆ ಎಲ್ಲ ಹೇಳ್ತೀರಾ, ಅದಕ್ಕೆ ತಕ್ಕಂಗೆ ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡೋದಾದ್ರೆ ಈ ಜಾತ್ಯತೀತ ಅನ್ನುವಂಥ ಪದದ ವಿಚಾರದಲ್ಲಿ ಚರ್ಚೆ ಆಗಬೇಕು. ಪಾರ್ಲಿಮೆಂಟ್ ಇನ್ನೊಂದ್ಸಲ ಡಿಸ್ಕಷನ್ಗೆ ಇಡಬೇಕಿದನ್ನು. ಅವತ್ತಾಗಿಲ್ಲ ಇದು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ. ಏಕಾಏಕಿಯಾಗಿ ಸೇರಿಸ್ಬಿಟ್ರು, ಅದನ್ನು ಹಾಕಿದ್ರು. ಏನು ಉದ್ದೇಶ ಇತ್ತು ಅವತ್ತು?
ಪಾಕಿಸ್ತಾನ ಮತ್ತು ಭಾರತ ಡಿವೈಡ್ ಆಗಿದ್ದು ಯಾವ ಆಧಾರದ ಮೇಲೆ? ಯಾವ ಆಧಾರದ ಮೇಲೆ ಹೋಯಿತು? ಪಾಕಿಸ್ತಾನ ಯಾವ ಆಧಾರದ ಮೇಲೆ ಹೋಯಿತು? ಈ ದೇಶ ಏನಾಗಬೇಕಾಗಿತ್ತು? ಈಗ ದೊಡ್ಡದಾಗಿ ಹೋರಾಟ ಮಾಡ್ಕೊಂಡು ಬರ್ತಾರೆ. ಸಾರಿ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇನ್ನು ಜೈನ ಸಂತ ಆಚಾರ್ಯ ಶ್ರೀ 108 ವಿದ್ಯಾನಂದ ಜಿ ಮಹಾರಾಜ್ ಶತಮಾನೋತ್ಸವದ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಧರ್ಮ ಚಕ್ರವರ್ತಿ ಅನ್ನುವಂಥ ಬಿರುದನ್ನು ಪ್ರದಾನ ಮಾಡಲಾಗಿದೆ. ಇದಕ್ಕೆ ನಾನು ಸೂಕ್ತ ಅಲ್ಲ ಅಂತ ಭಾವಿಸ್ತೀನಿ ಅಂತ ಅವರೇನು ಹೇಳಿದ್ದಾರೆ ಪ್ರಧಾನಿಗಳು. ಇನ್ನೊಂದು ಕಡೆಗೆ ಹಿರಿಯ IPS ಅಧಿಕಾರಿ ಪರಾಗ್ ಜೈನ್ ಅವರನ್ನು ಈಗ ರಾಯ್ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ. ಇನ್ನೊಂದು ಕಡೆಗೆ ಕನಕ ಗೋಪುರ ವಿವಾದ ಸಂಬಂಧ 2 ದಶಕಗಳಿಂದ ಮಠದ ಜೊತೆಗೆ ಅಂತರ ಕಾಯ್ಕೊಂಡಿದ್ರಲ್ಲ ಉಡುಪಿಯಲ್ಲಿ, ಈಗ ಸಿದ್ದರಾಮಯ್ಯನವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ನೋಡೋಣ ಏನು ಮಾಡ್ತಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಹೋಗ್ತಾರಾ ಹೋಗಲ್ವಾ ಪರ್ಯಾಯಕ್ಕೆ ಅಂತ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ಗಗನಯಾತ್ರಿ ಶುಭಾಂಶು ಶುಕ್ಲಾ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ್ದಾರೆ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರಲಿ ಅಂತ ಶುಭ ಹಾರೈಸಿದ್ದಾರೆ. ಇನ್ನು ಬಾರಿ ನಾಡಹಬ್ಬ ದಸರಾವನ್ನು ಅದ್ದೂರಿಯಾಗಿ ಆಚರಿಸ್ತಾರಂತೆ. ಪ್ರತಿ ಬಾರಿನೂ ಅದ್ದೂರಿನೇ ಇರುತ್ತೆ. ಪೂರ್ವಭಾವಿ ಸಭೆಯೊತ್ತು ಎಲ್ಲ ಮಾಡಿದ್ದಾರೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೂ ಒಟ್ಟು 11 ದಿನ ನಡೆಯುತ್ತೆ ಆಚರಣೆ. 100 ವರ್ಷಗಳಲ್ಲಿ 8ನೇ ಬಾರಿ ಇದು 11 ದಿನದ ದಸರಾ ಆಚರಣೆ ಮಾಡಲಾಗ್ತಾ ಇರೋದು. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆಯನ್ನು NIA ಚುರುಕುಗೊಳಿಸಿದೆ. ಸದ್ಯ ಸುಹಾಸ್ ಹತ್ಯೆ ಕೇಸ್ನಲ್ಲಿ ಬಂಧಿತರ ಬ್ಯಾಂಕ್ ಖಾತೆಗಳ ವಿದೇಶಿ ಫಂಡಿಂಗ್ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. 12 ಆರೋಪಿಗಳ ಬ್ಯಾಂಕ್ ಖಾತೆ ವಿವರವನ್ನು NIA ಸಂಗ್ರಹ ಮಾಡಿದೆ. ಸುಹಾಸ್ ಹತ್ಯೆಯಲ್ಲಿ ಭಾಗಿಯಾದ ಬಹುತೇಕರಿಗೆ ನಿಷೇಧಿತ PFIನ ನಂಟಿರೋದ್ರ ಸಾಕ್ಷ್ಯವೂ ಕೂಡ ಲಭ್ಯವಾಗಿದೆ. ಕೇರಳ ಶಿಕ್ಷಣ ಇಲಾಖೆ ಮಾದಕ ದ್ರವ್ಯ ವಿರೋಧಿ ಅಭಿಯಾನದ ಭಾಗವಾಗಿ ಶಾಲೆಗಳಲ್ಲಿ ನೃತ್ಯ ಆಧಾರಿತ ಫಿಟ್ನೆಸ್ ಕಾರ್ಯಕ್ರಮ ತರೋಕೆ ಮುಂದಾಗಿದೆ. ಹಾಗಾಗಿ ಜುಂಬಾ ಡ್ಯಾನ್ಸ್ ಏನೋ ಮಾಡ್ತಾ ಇದ್ದಾರಂತೆ. ಯೋಗ ಮಾಡ್ರಿ, ಅಯ್ಯೋ, ಅದು ಈಗ ಜುಂಬಾ ಡ್ಯಾನ್ಸಿಗೂ ವಿರೋಧ ಅಂತ, ಅದೇನೋ ಬಟ್ಟೆ ಕಡಿಮೆ ಹಾಕ್ಬಿಡ್ತಾರೆ ಅದರಲ್ಲಿ ಅಂತ ಹೇಳ್ಬಿಟ್ಟು ಮುಸ್ಲಿಂ ಸಂಘಟನೆಗಳೆಲ್ಲ ತೀವ್ರ ವ್ಯಕ್ತ. ನೀವು ಯಾವುದಕ್ಕಾದ್ರೂ ಎಲ್ಲದಕ್ಕೂ ತೀವ್ರ ವಿರೋಧನೆ ಮಾಡ್ತಾರೆ ಬಿಡಿ. ನಿಮ್ದು ಏನಿದೆ, ನಿಮ್ಗೇನು ಬೇಕಾಗಿಲ್ಲ. ಕೋಲ್ಕತ್ತಾ ಕಾನೂನು ವಿದ್ಯಾರ್ಥಿನಿಯ ಗ್ಯಾಂಗ್ ರೇಪ್ ಪ್ರಕರಣ ಮತ್ತಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಅತ್ಯಾಚಾರಿಯು ಆ ಯುವತಿಯನ್ನು ಮದುವೆಯಾಗಲು ಬಯಸಿದ್ದ. ಆಕೆ ತಿರಸ್ಕರಿಸಿದಾಗ ಅತ್ಯಾಚಾರ ಮಾಡಿರುವುದಾಗಿ ತಿಳಿದು ಬಂದಿದೆ. ಕಾಲು ಹಿಡಿದು ಬೇಡ್ಕೊಂಡ್ರು, ಆತ ಬಿಡದೆ ರೇಪ್ ಮಾಡಿದ್ದಾನೆ. ಇದನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದು ಆನ್ಲೈನ್ನಲ್ಲಿ ಶೇರ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಹಾಕಿ ಸ್ಟಿಕ್ನಲ್ಲಿ ಹಲ್ಲೆ ಮಾಡ್ದ. ನನ್ನ ಬಾಯ್ ಫ್ರೆಂಡ್ನ ಕೊಲ್ಲೋದಾಗಿ ಬೆದರಿಕೆ ಹಾಕಿದ್ದಾನೆ ಅಂತ ಯುವತಿ ಕೊಟ್ಟ ದೂರಿನಲ್ಲಿ ಇದೆ. ಮೆಡಿಕಲ್ ರಿಪೋರ್ಟ್ನಲ್ಲಿ ಕುತ್ತಿಗೆ, ಎದೆ ಭಾಗದಲ್ಲಿ ಗಾಯವಾಗಿದೆ ಅಂತ ತಿಳಿದು ಬಂದಿದೆ. ಕೇಸ್ನಲ್ಲಿ 4ನೇ ಆರೋಪಿಯಾಗಿ ಕಾಲೇಜು ಸೆಕ್ಯೂರಿಟಿ ಗಾರ್ಡ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಫ್ರೆಂಡ್ ಅನ್ನೇ ರೇಪ್ ಮಾಡಿದ್ರೆ ಸರ್ಕಾರಗಳು ರಕ್ಷಣೆ ಕೊಡೋಕೆ ಆಗುತ್ತಾ ಅಂತ TMC ಸಂಸದ ಕಲ್ಯಾಣ್ ಬ್ಯಾನರ್ಜಿ ಹೇಳಿರೋದು ವ್ಯಾಪಕ ಜನಾಕ್ರೋಶಕ್ಕೆ ಗುರಿಯಾಗಿದೆ. ಇನ್ನು ಜಗನ್ನಾಥ ರಥಯಾತ್ರೆಯಲ್ಲಿ ಒಂದಿಷ್ಟು ಕಾಲ್ ತುಳಿತಾಗಿತ್ತು. ನಿನ್ನೆ 750 ಜನ ಗಂಭೀರ ಗಾಯಗೊಂಡಿದ್ದಾರೆ. ಒಂದು 12 ಜನ ಗಂಭೀರವಾಗಿದ್ದಾರಂತೆ. ಇನ್ನೊಂದು ಕಡೆಗೆ ಮಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಆಗ್ಲಿ, ನಿಮ್ಮ ಪಾಡಿಗೆ ನೀವು ಎಚ್ಚರಿಕೆಯಿಂದ ಇರಿ ಅಲ್ವಾ? ಎಸ್.